ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಚಾನಲಲ್ಲಿ ಮೊಟ್ಟೆ ಕೋಳಿ ಸಾರು ಮಾಡುವ ವಿಧಾನನ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊಟ್ಟೆ ಕೋಳಿ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಮಸಾಲೆ ಈರುಳ್ಳಿ, ಕಾಯಿ, ಟೊಮೊಟೊ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ ತಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಧನಿಯದ ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಲವಂಗ 4, ಚಕ್ಕೆ ಒಂದು ಅರ್ಧ ಇಂಚು, ಗಸಗಸೆ, ಸೋಂಪು, ಜೀರಿಗೆ ಅರ್ಧ ಸ್ಪೂನು, ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಎಲ್ಲ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನಂತರ ತೊಳೆದಿರೋ ಚಿಕನ್ನು, ಮೊಟ್ಟೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕೋಬಾರ್ದು, ಯಾಕಂದರೆ ಕೋಳಿಲಿ ಎಣ್ಣೆ ಅಂಶ ಇರುತ್ತೆ. ನಂತರ ಒಗ್ಗರಣೆಗೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ತೊಳೆದಿಟ್ಟಿರೋ ಚಿಕನ್ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೋಬೇಕು ಚಿಕನ್ನು. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಚಿಕನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು. ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ತಿರುಗಿಸ್ಕೊಳ್ತಾ ಇದ್ದೀನಿ. ನಂತರ ಅದು ನೀರು ಬಿಟ್ಕೊಳ್ಳೋಕ್ಕೆ ಚಿಕನ್ ಎಣ್ಣೆಲಿ ಬೇಯೋಕ್ಕೆ ಉಪ್ಪು ಹಾಕೋಬೇಕು. ಚಿಕನ್ ನೀರು ಬಿಡೋ ತನಕ ಚೆನ್ನಾಗಿ ಅದು ಬಿಡಬೇಕು, ಉರಿಬೇಕು ಎಣ್ಣೆಯಲ್ಲಿ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಾಗಿ ಅಡುಗೆ ಮಾಡೋಕ್ಕೆ ಕಷ್ಟ, ಆದರೂ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನಂತರ ರುಬ್ಬಿಟ್ಟಿರೋ ಮಸಾಲಾನ ಹಾಕೊಳ್ತಾ ಇದ್ದೀನಿ. ರುಬ್ಬಿಟ್ಟಿರೋ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನಾಗೆ. ನೋಡಿ, ಚಿಕನ್ ಎಲ್ಲ ನೀರು ಬಿಟ್ಟೈತೆ. ಅದಕ್ಕೆ ರುಬ್ಬಿಟ್ಟಿರೋ ಮಸಾಲ ಹಾಕಿದ್ದೀನಿ. ಅದು ಚೆನ್ನಾಗಿ ತಿರುಗಿದ್ಮೇಲೆ ಅದು ಹಸಿ ವಾಸನೆ ಹೋಗೋ ತನಕ, ರುಬ್ಬಿಟ್ಟಿರೋ ಮಸಾಲ ಹಸಿ ವಾಸನೆ ಹೋಗೋ ತನಕ ಆ ಚಿಕನ್ ಜೊತೆ ಬೇಯಿಸ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಸಾಂಬಾರಿಗೆ. ನಾನು ಒಂದು 4 ಜನಕ್ಕೆ ಮಾಡ್ತಾಯಿದ್ದೀನಿ ಸಾರು. ಜಾಸ್ತಿ ನೀರು ಹಾಕೋಬೇಡಿ, ನೀರಾಗಿರುತ್ತೆ ಸಾರು. ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕೊಳ್ಳಿ. ನಂತರ ಅದಕ್ಕೆ ಆವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ಒಂಚೂರು ಉಪ್ಪು ಕಮ್ಮಿ ಅನ್ನಿಸೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಒಂದು ಕುದಿ ಬೆಂದಾದಮೇಲೆ ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಒಂದು 4 ಸೀಟಿ ಹೊಡ್ಕೊಂಡ್ರೆ ಸಾಕು. ಅದಕ್ಕಿಂತ ಮುಂಚೆಲೆ ಮೊಟ್ಟೆ ಸಪ್ರೇಟ್ ತೆಗ್ದಿಕ್ಕಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ. ಅದು ಲಾಸ್ಟಿಗೆ ಹಾಕಬೇಕು ಮೊಟ್ಟೆನ, ಇಲ್ಲಾಂದರೆ ಮುಂಚೆಲೆ ಹಾಕ್ಬಿಟ್ಟೆ ಎಲ್ಲ ಒಡ್ಕೊಬಿಡುತ್ತೆ. ನೋಡಿ, ಕುದೀತಾ ಐತೆ. ಕುದೀತಿರ್ಬೇಕಾದ್ರೆ ಮೊಟ್ಟೆ ಹಾಕ್ಬಿಟ್ಟು ತಿರುಗಿಸ್ಬಾರ್ದು. ಮೊಟ್ಟೆ ಹಾಕ್ಬಿಟ್ಟು ವಿಸಿಲ್ ಹೊಡಿಯೋಕ್ಕೆ ಬಿಟ್ಬಿಡ್ಬೇಕು, ಮುಚ್ಚಬೇಕು. ನೋಡಿ, ಒಂದು 5 ವಿಸಲ್ ಆದಮೇಲೆ ಸಾರಾಯಿತು. ಎಣ್ಣೆ ಕಮ್ಮಿ ಹಾಕೊಂಡ್ರೆ ನೋಡಿ, ಕೋಳಿಯಲ್ಲಿ ಕೊಬ್ಬಿನ ಅಂಶ ಇರುತ್ತಲ್ಲ, ಕೊಬ್ಬು ಯಾವ ಥರ ಬಿಟ್ಕೊಂಡೈತೆ ಸಾರಿಗೆಲ್ಲ ಅಂತ. ಅದಕ್ಕೆ ಚಿಕನ್ ಸಾಂಬಾರಿಗೆ ಎಣ್ಣೆ ಕಮ್ಮಿ ಹಾಕಬೇಕು ಮೊಟ್ಟೆ ಕೋಳಿ ಸಾರಿಗೆ. ಅದು ಚಿಕನ್ನಲ್ಲೇ ಕೊಬ್ಬಿರುತ್ತಲ್ಲ, ಅದು ಬಿಟ್ಕೊಂಡ್ರೆ ಎಣ್ಣೆ ಆಗಿಬಿಡುತ್ತೆ ಫುಲ್ ಸಾರು. ಒಂಥರ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮೊಟ್ಟೆ ಕೋಳಿ ಸಾರು, ಸೌತೆಕಾಯಿ, ಈರುಳ್ಳಿ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಹೋಮ್ ಮೇಡ್ ಮಸಾಲ ಹಾಕಿ ಮಾಡಿರೋ ಸಾರು.